ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಸ್ಟಿ ಫಾರ್ಮ್ಸ್. ನೋಡಿ, ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನುಗ್ಗೆಕಾಯಿ ಗಿಡ. ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಗಿಡದಲ್ಲಿ ಸ್ವಲ್ಪ ನುಗ್ಗೆಕಾಯಿನ ಬಿಟ್ಟಿರೋದ್ರಿಂದ ಎಲ್ಲ ಬ್ರೌನಿಶ್ ಇರೋದೆಲ್ಲನೂ ಬೀಜ ರೆಡಿ ಇದೆ. ಸೊ ಅದನ್ನು ಪ್ಲ್ಯಾಂಟ್ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಒಳ್ಳೆ ಗಿಡನ ನಿಮ್ಮ ಮನೆ ಮುಂದೆ, ಈವನ್ ಮನೆ ಮೇಲೆ ಕೂಡ ಬೆಳಿಬೋದು. ಅದಕ್ಕೆ ನಾನೇ ಉದಾಹರಣೆ. ನೋಡಿ, ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ನಾನೊಂದು 2 ಕಾಯಿ ತೊಗೊಂಡು ಬಂದಿದ್ದೆ, 2 ಸೀಡ್ಸ್ನ ಪ್ಲ್ಯಾಂಟ್ ಮಾಡಿದ್ದೆ ಪಾಟ್ನಲ್ಲಿ. ನೋಡಿ, 2 ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಒಂದು ಗಿಡ ಟೆರೇಸ್ ಮೇಲೇ ಇದೆ ಬಕೆಟ್ನಲ್ಲಿ, ಇನ್ನೊಂದು ಗಿಡ ಮನೆ ಪಕ್ಕದಲ್ಲಿದೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸೀಡಿಂದ ಒಂದು ಚಿಕ್ಕ ಬೀಜದಿಂದ ಮೊಳಕೆ ಹೊಡೆದು ಅಷ್ಟು ದೊಡ್ಡ ಗಿಡ ಆಗಿದೆ. ನುಗ್ಗೆಕಾಯಿಗೆ ನೀವು ಡೈಲಿ ಸನ್ಲೈಟು ನಿಮ್ಮ ಮನೆಯಲ್ಲಿರೋ ವೆಟ್ ವೇಸ್ಟ್ನ ಹಾಕಿದ್ರೇ ಸಾಕು, ಗಿಡ ಚೆನ್ನಾಗಿ ಬೆಳ್ಕೊಂಡು ಬರುತ್ತೆ. ನೋಡಿ, ನುಗ್ಗೆಕಾಯಿ ಕೂಡ ಬಿಟ್ಟಿದೆ ನೋಡಿ ಮನೆ ಮೇಲೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಒಂದು ಕಾಯಿ ನೋಡ್ತಾ ಇರ್ಬೋದು ನೀವು. ಇದನ್ನು ಕಿತ್ತು ತಿನ್ನೋದ್ರಿಂದ ನಿಮಗೆ ತುಂಬ ಖುಷಿ ಆಗುತ್ತೆ ಮತ್ತು ನಿಮ್ಮ ಆಹಾರ ಕೂಡ ತುಂಬ ಟೇಸ್ಟಾಗಿರುತ್ತೆ. ನಂದು ಆಸೆ ಏನಪ್ಪ ಅಂದರೆ, ನೀವು ಇದೇ ರೀತಿ ನಿಮ್ಮ ಮನೆ ಮೇಲೆ ಮೊರಿಂಗಾ, ನಾಟ್ ಓನ್ಲಿ ಮೊರಿಂಗಾ, ನಿಮ್ಗೇನು ಇಷ್ಟ ಬರುತ್ತೋ ಆದಷ್ಟು ವೆಜ್ಜಸ್ನ ಬೆಳಿಬೇಕು ಅನ್ನೋದೇ, ಅದನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋದೇ ನನ್ನದು ಒಂದು ಆಸೆ ಇರೋದು. ಸೊ ನುಗ್ಗೆಕಾಯಿನಲ್ಲಿ ಏನೆಲ್ಲ ಪ್ರೋಟೀನ್ ಪೌಷ್ಟಿಕಾಂಶ ಇದೆ ಅಂತ ನಾನು ಹೇಳೋದು ಬೇಕಾಗಿಲ್ಲ, ಅದ್ರ ಬಗ್ಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಕಾಯಿ. ಸೊ ನೀವು ಸಹ ಇದೇ ರೀತಿ ಮನೆ ಮೇಲೆ ಪ್ಲ್ಯಾಂಟ್ ಮಾಡಿ. ಸೊ ನ್ಯೂ ಇಯರ್ ಬರ್ತಾ ಇದೆ, ನ್ಯೂ ಇಯರ್ಗೆ ರೆಸಲ್ಯೂಷನ್ ತಗೊಳ್ಳಿ. ಡೈಲಿ ಒಂದೊಂದು ಪ್ಲ್ಯಾಂಟ್ನ ಸ್ಟಾರ್ಟ್ ಮಾಡಿ ಪ್ಲ್ಯಾಂಟ್ ಮಾಡಲಿಕ್ಕೆ ಪಾಟ್ನಲ್ಲಿ. ನೀವು ಸಹ ಇದೇ ರೀತಿ ನಿಮ್ಮ ಮನೆ ಮೇಲೆ ನಿಮ್ಗೆ ಇಷ್ಟವಾದ ಆಹಾರನ ಮನೆ ಮೇಲೆ ಬೆಳಿಬೋದು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.